ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಬೇರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕ್ರಿಕೆಟ್ ಕ್ಷೇತ್ರದಲ್ಲಿ ಹಿಟ್ ಮಷಿನ್ ಅಂದಿದ ತಕ್ಷಣ ನಮಗೆ ರೋಹಿತ್ ಶರ್ಮಾ ಅವ್ರು ನೆನಪಾಗ್ತಾರೆ. ರನ್ ಮಷಿನ್ ಅಂದಿದ ತಕ್ಷಣ ನಮಗೆ ವಿರಾಟ್ ಕೊಹ್ಲಿ ಅವ್ರು ನೆನಪಾಗ್ತಾರೆ. ಆದರೆ ಚಿತ್ರರಂಗದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಟ್ಯಾಗೂರ್ ಸಿನಿಮಾದಲ್ಲಿ ಅದು ಯಾವಾಗ ಹೇಳಿದ್ರೋ ಗೊತ್ತಿಲ್ಲ, ಕೊಟ್ಟತೆ ಕೊಟ್ಟಾಲಿರ ಸಿಕ್ಸ್ ಕೊಟ್ಟಾಲಿ ಅಂತ, ಹೊಡೆದ್ರೆ ಹೊಡಿಬೇಕು, ಹಿಟ್ ಮಾಡಿ ಹೊಡಿಬೇಕು ಅಂತ. ಅವತ್ತಿಂದ ಇವತ್ತಿನ ತನಕ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಹೊಡಿತಾ ಬರ್ತಾ ಇದ್ದಾರೆ. ರಾತ್ರಿ ಪ್ರೀ ರಿಲೀಸ್ ಇವೆಂಟಲ್ಲಿ ಕೂಡ ಸೆನ್ಸೇಷನಲ್ ಡೈರೆಕ್ಟರ್ ಇಂಡಿಯನ್ ಸ್ಪೀಲ್ಬರ್ಗ್ ಅಂತ ನಾವೆಲ್ಲ ಏನೆಲ್ಲ ಕರಿತೀವಿ, ರಾಜಮೌಳಿ ಅವರು ಕೂಡ ಹೇಳಿದರು ಇವರೊಂಥರ ಹಿಟ್ ಮಷೀನು ನಮ್ಮ ಇಂಡಸ್ಟ್ರಿಗೆ ಅಂತ. ಎಸ್, ಈಸ್ ನನ್ ಅದರ್ ದ್ಯಾನ್ ನ್ಯಾಚುರಲ್ ಸ್ಟಾರ್ ನಾನಿ ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಸೂಪರ್. ಸೊ ನಮ್ಮ ಕನ್ನಡದ ಹೀರೋಯಿನ್ ನಿಮ್ಮ ಜೊತೆ ಇರೋದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನೀವು ಏನಾದ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಗ್ರಾಸ್ಪ್ ಮಾಡ್ತಾ ಇದ್ದೀರಾ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಸರ್. ವಾಮ್ ವೆಲ್ಕಮ್ ಟು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು. ಥ್ಯಾಂಕ್ ಯು. ಸೊ ನಿಮ್ಮ ಯಾವುದೇ ಸಿನಿಮಾ ಬಂದರೂ ಕೂಡ ನೀವು ನಮ್ಮ ಬೆಂಗಳೂರಿಗೆ ಬರ್ತೀರಾ, ಕರ್ನಾಟಕಕ್ಕೆ ಬರ್ತೀರಾ, ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡ್ತೀರಾ, ಅಷ್ಟೇ ಹಂಬಲ್ ಆಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಕಮಿಂಗ್ ಸರ್. ಐ ವಿಲ್. ಎಸ್ ವೀಕ್ಷಕರೇ, ನಾನು ಹಿಟ್ ಥರ್ಡ್ ಕೇಸ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಾನಿ ಸರ್ ಜೊತೆ ಕೂತಿದ್ದೀನಿ. ಅಫ್ಕೋರ್ಸ್ ಹಿಟ್ 3 ಅಂದಿದ ತಕ್ಷಣ ನಮ್ಮ ಕನ್ನಡದ ಬ್ಯೂಟಿ ಶ್ರೀನಿಧಿ ಶೆಟ್ಟಿ ಅವರು ನೆನಪಾಗಲೇಬೇಕು. ಶ್ರೀನಿಧಿ ಶೆಟ್ಟಿ ಅವರು ಒಂಥರ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, KGF 2 ಸಿನಿಮಾದಲ್ಲಿ ರಾಕಿ ಬಾಯಿ ಆ ಗೋಲ್ಡು ಇದ್ರ ಜೊತೆ ಸಬ್ಮರನಲ್ಲಿ ನಾಪತ್ತೆ ಆಗಿಬಿಟ್ರು. ಅವ್ರ ಜೊತೆನೆ ಈ ನಿಧಿ ಕೂಡ ಕಳೆದೋಗ್ಬಿಟ್ರ ಅಂತ ನಾವೆಲ್ಲ ಅಂದ್ಕೊತಾ ಇದ್ವಿ. ಸೊ ಈಗ ವಾಪಸ್ ಬಂದಿದ್ದಾರೆ. ಸೊ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶ್ರೀನಿಧಿ ಶೆಟ್ಟಿ ಅವರೇ. ವೆಲ್ಕಮ್ ಬ್ಯಾಕ್ ಟು ಆನ್ ಸ್ಕ್ರೀನ್ ನಮ್ಮ ಇದಕ್ಕೂ ಇಂಟರ್ವ್ಯೂಗೂ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಂಗೆ ತುಂಬಾ ಖುಷಿ ಇದೆ, ಯಾಕಂದ್ರೆ ಒಂದು ಎಮೋಷನಲ್ ಕನೆಕ್ಷನ್. ನಿಮ್ದು ಫಸ್ಟ್ ಟಿವಿ ಇಂಟರ್ವ್ಯೂ ನಾನೇ ಮಾಡಿದ್ದೆ TVS ಚಾನಲ್ ಅಲ್ಲಿ. ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಅದೇ ಅಂದ್ರೆ ಇವಾಗ ಸ್ವಲ್ಪ ಎಷ್ಟು 19, 20, 21, 22, 23, 24, 25 7 years ಸ್ವಲ್ಪ ಬಿಳಿ ಕೂದಲು ಬಂದ್ಬಿಟ್ಟಿದೆ ನನಗೂ. ಓ, ಇಸ್ ಲೈಕ್ ಮ್ಯಾರಿಡ್, ಚೈಲ್ಡ್ ಹ್ಯಾಪೆಂಡ್, ಐ ಟೋಲ್ಡ್ ಗ್ರೇ ಹೇರ್ಸ್, ಐ ಕ್ಯಾನ್ ಸಿ ಹಿ ವಾಸ್ ಅ ವೆರಿ ಯಂಗ್ ಬಾಯ್ 7 years ago. 8 years ago. ಈಗಾದ್ರೆ ಹೆಂಗಿಲ್ಲ ಅಂತ. ಬಟ್ ಇಲ್ಲ, ಚೆನ್ನಾಗಿ ಕಾಣಿಸ್ತಾರೆ. ಕಂಗ್ರಾಚುಲೇಷನ್ಸ್ ಆನ್ ವೆಡ್ಡಿಂಗ್ ಅಂಡ್ ಆನ್ ಚೈಲ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಶ್ರೀನಿಧಿ ಶೆಟ್ಟಿ ಅವರೇ, ಹಿಟ್ 3 ಸಿನಿಮಾ ನಿಮ್ಮ ಕರಿಯರ್ ಅಲ್ಲಿ ಎಷ್ಟು ಸ್ಪೆಷಲ್? ಯಾಕೆ? ತುಂಬಾನೇ ಸ್ಪೆಷಲ್. ನೀವು ಹೇಳ್ದಂಗೆನೆ ನಾನು KGF 2 ಎಲ್ಲ ಆದಮೇಲೆ ಸ್ವಲ್ಪ ಗ್ಯಾಪ್ ಆಯ್ತಲ್ವಾ. ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಯಾವುದೇ ತೆರೆ ಮೇಲೆ ಬರೋದು ಅದು ಒಂಥರ ಸ್ಪೆಷಲ್ ಅಲ್ವಾ. ನನ್ನನ್ನೇ 3 ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಅದರ ಮೇಲೆ ನನ್ನ ಫಸ್ಟ್ ತೆಲುಗು ಡೆಬ್ಯೂ. ಆ್ಯಂಡ್ ತೆಲುಗು ಡೆಬ್ಯೂ ನಾನಿ ಅವ್ರ ಮೂವಿ ನಂಗೆ ಸಿಕ್ಕಿದೆ ಅಂದರೆ ಅದಕ್ಕಿಂತ ಇನ್ನು ಬೆಟರ್ ಡೆಬ್ಯೂ ಯಾವುದಿರ್ಬೋದಲ್ವಾ. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ನಾನಿ ಅವ್ರ ಮೂವಿ, ಆ ಮೂವಿಯಲ್ಲಿ ನಾನಿದ್ದೀನಿ. ಆ್ಯಂಡ್ ಅದು ಇಷ್ಟು ಗ್ಯಾಪ್ ಆದಮೇಲೆ ಅದು ಬರ್ತಾ ಇರೋದು, ಹಿಟ್ 3 ಬರ್ತಾ ಇರೋದು. ಇಟ್ಸ್ ವೆರಿ ಸ್ಪೆಷಲ್. ಇಟ್ ವಿಲ್ ಆಲ್ವೇಸ್ ರಿಮೈನ್ ವೆರಿ ಸ್ಪೆಷಲ್. ಎಸ್, ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ನಾನಿ ಸರ್, ಹಿಟ್ 3 ಸಿನಿಮಾ, ಹಿಟ್ಸ್ ಈಸ್ ಫ್ರಾಂಚೈಸ್ನ 3ನೇ ಸಿನಿಮಾ. ಪ್ರೀವಿಯಸ್ 2 ಸಿನಿಮಾಗಳನ್ನ ನೀವೇ ಪ್ರೊಡ್ಯೂಸ್ ಮಾಡಿದ್ರಿ. ಸೊ ಈಗ 3ನೇ ಫ್ರಾಂಚೈಸ್ಗೆ ನಾನು ಬರ್ತಾ ಇದ್ದೀನಿ 3ನೇ ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಒಂದು ಸ್ಮಾಲ್ ಹಿಂಟ್ ಕೊಟ್ಟಿದ್ರಿ ಸೆಕೆಂಡ್ ಕೇಸಲ್ಲಿ. ಸೊ ಈಗ ಆಪ್ಕಿ ಬಾರ್ ಅರ್ಜುನ್ ಸರ್ಕಾರ್ ತುಂಬ ಮ್ಯಾಸಿವ್ ಆಗಿ ಇಂಟೆನ್ಸ್ ಕ್ರೈಮ್ ಥ್ರಿಲ್ಲರ್ನ ಇಟ್ಕೊಂಡು ಬಂದಿದ್ದೀರಾ. ಸೊ ಹೌ ಎಕ್ಸೈಟೆಡ್ ಯು ಆರ್? ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ಆ್ಯಂಡ್ ಎಸ್ಪೆಷಲಿ after seeing the film, after knowing how it shaped up, and the excitement even more kicked in. Now it's just before the release we are, and I cannot wait to see the film with the audience we made it for. And I'm very very happy the way it turned out, everyone's performances, Srinidhi's and the technical department's work. We've started the film wanting to achieve a certain kind of an impact, and I think we definitely crossed that, and we're giving a very good product. ಎಸ್ ಸರ್, ಮೇಕಿಂಗು, ಕತೆ ಅದನ್ನೆಲ್ಲ ನೋಡಿದಾಗ ತುಂಬ ಇಂಟೆನ್ಸ್ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀರಾ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಸ್ಟೋರಿ ಲೈನು. ಸೊ ಶೈಲೇಶ್ ಕೋಲುನು ಅವರು ಎಲ್ಲವನ್ನು ಸ್ಟಾಪ್ ಮಾಡಿ ಇಲ್ಲಿಗೆ ಬಂದು ಈ ಥರದೊಂದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಕಾನ್ಸೆಪ್ಟ್ಗಳನ್ನ ಬ್ಯೂಟಿಫುಲ್ ಆಗಿ ಕತೆ ಹೇಳ್ಕೊಂಡು ಅದನ್ನು ಕಟ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡ್ತಾ ಬರ್ತಿದ್ರಿ. ಈ ಸರಿ ನೀವೇ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಇದ್ರ ಜವಾಬ್ದಾರಿನೂ ಹೊತ್ಕೊಂಡು ನೀವೇ ಲೀಡಲ್ಲಿ ಕ್ಯಾರಿ ಮಾಡಿದ್ದೀರಾ ಪಾತ್ರನ. ಸೊ ಎಲ್ಲ ಒಂದು ಕಡೆ ನಮಗೆ ನೋಡಿದಾಗ ಮಾರ್ಕೋ ಮತ್ತು ಅನಿಮಲ್ನ ಮೀರಿಸುವಂಥ ಕ್ರೈಮ್ ಇದರಲ್ಲಿ ಇದೆಯಾ, ಅಷ್ಟು ವೈಲೆನ್ಸ್ ಇದೆಯಾ ಅಂತ ಒಂದು ಕಡೆ ಅನಿಸುತ್ತೆ. ಸೊ ಆ ವೈಲೆನ್ಸ್ ಬಗ್ಗೆ ಏನು ಹೇಳ್ತೀರಾ? That much violence is actually not there. It is actually a very very mainstream, very likable violence. Only in that it will be higher end, definitely. In the very
it is not a violence which will make you hard to see the screen or disturbing kind of a violence. It's not that, ಓಕೆ because the violence is happening between the evil and good. ಗುಡ್ Obviously, I think you will root for it, and then in that also it is something which the way we have treated it is very theatrical, one high adrenaline kind of a way only, not in a way where you'll be like, oh, this happened, or you don't go back home with that, or you won't be disturbed with that, is what you will go back home with a great theatrical experience. So I don't want to really, of course it is not for the kids, definitely the film is not for the kids, and the film Censored, got A certified. certificate and 18 plus, but there's a lot of violence, but I don't think there's one single frame also where you'll be like, I didn't want to see it. It's like it goes with the flow, it goes with the narrative, and you'll really, in a way, if you are someone who likes action films, you will enjoy the violence in Hit 3 a lot. ಸರ್ ಶ್ರೀನಿಧಿ ಅವ್ರನ್ನ ಹೇಗೆ ಕಾಸ್ಟ್ ಮಾಡಿದ್ರಿ ಅಂತ ಈ ಸಿನಿಮಾಗೆ? No, because see, this is not like some very very dreamy story, or some larger than life thing, and we wanted it's a very relatable kind of a the performance pitch in this film in general is a very on the relatable space, not a very dramatic space or anything like that. And of course, Srinidhi did KGF, which is a little larger than life kind of a setup and all that. But that's why we didn't, not from the previous films or anything, we didn't see a film and thought of Srinidhi in this film. It's not like that, because what she did before was very different from Hit 3. So when we thought about this character Mudula, we thought, now Arjun Sarkar, even though cop, there's a lot happening, but he's also someone who talks like us, or it's a relatable role only. And the way Mrudula's character is written, we needed someone who looks mature, looks graceful, and looks relatable, who we will believe that is Mrudula. I got that feeling when I met her. I met her in one of her other Telugu films opening, Okay. Pooja. I was there as a guest, and then I saw her. We spoke, and when I saw her talking, I felt that just like us, she is like very relatable. ಓಕೆ And that is when, after coming back, when I was talking to Sailesh, we thought the perfect choice for Mrudula. I said, go check out. Then I saw again one more interview or something. I showed it to Sailesh, ಓಕೆ and he was also like, his choice was also Srinidhi only. Then we thought, okay, go pitch it to her. If it doesn't happen, then we'll think of other options. Then we didn't even have a like option. We only thought Srinidhi. After, if it doesn't work out with her, then we'll think of another option, we thought. But he went, and then she happily jumped in, so we were very happy. ಸೂಪರ್. ಎಸ್ ಶ್ರೀನಿಧಿ, ತುಂಬ ಚೆನ್ನಾಗಿ ಸೆಲೆಕ್ಟ್ ಆಗಿದ್ರೆ ಈ ಸಿನಿಮಾಗೆ. ಫಸ್ಟ್ ಸಿನಿಮಾ ಅಂದರೆ KGF ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೊಳ್ಳೆ ಕಲಾವಿದರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರಿ ಅಥವಾ ವರ್ಕ್ ಮಾಡಿದ್ರಿ. ತೆಲುಗು ಡೆಬ್ಯೂಟ್ ಸಿನಿಮಾದಲ್ಲೇ ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ಜೊತೆ ವರ್ಕ್ ಮಾಡೋದು, ಈ ಥರದೊಂದು ಮಾಡ್ತೀರಾ ಅಂತಂದಾಗ ಏನನ್ಸ್ತು ನಿಮಗೆ? ತುಂಬಾನೇ ಖುಷಿ. ನಾನು ಅವ್ರದ್ದು ತುಂಬ ಮೂವೀಸ್ ನೋಡಿದ್ದೀನಿ, ನೋಡ್ತಾ ಇದ್ದೆ ಕಾಲೇಜ್ ಟೈಮಲ್ಲೆಲ್ಲ. ಆ್ಯಂಡ್ ದೆನ್ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ. ಸೊ ನಿಮ್ಗೆ ಗೊತ್ತಾಗುತ್ತಲ್ಲ, ಕೆಲವ್ರನ್ನ ಸ್ಕ್ರೀನ್ ಮೇಲೆ ನೋಡೋದು ಇಲ್ಲ ಆಫ್ ಸ್ಕ್ರೀನ್ ನೋಡಿದಾಗೂ ಗೊತ್ತಾಗುತ್ತೆ ಇವರು ಯಾವ ಥರ ಇದ್ದಾರೆ. ಸೊ ಹೀ ಈಸ್ ಒನ್ ಆಫ್ ದೋಸ್ ಪೀಪಲ್, ನಿಮಗೆ ತುಂಬ ರಿಲೇಟ್ ಆಗ್ತಾರೆ, ಇಲ್ಲ ನಮ್ಮವರೇ ಥರ ಅಂತ. ಅದಕ್ಕೆ ನಾನು ಅದನ್ನೇ ಅವ್ರನ್ನ ಭೇಟಿ ಆಗುವಾಗ ಫಸ್ಟ್ ಟೈಮ್ ಮೀಟ್ ಆದಾಗೂ ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ ನಿಮಗೆ, ನಿಮ್ಮ ಮೂವೀಸ್ನ ಕಾಯ್ತಾ ಇರ್ತೀವಿ. ಅವ್ರದ್ದು ಆವಾಗ ಹಾಯ್ ನಾನ ರಿಲೀಸ್ ಆಗಬೇಕಿತ್ತು ಆ ಟೈಮಲ್ಲಿ ನಾನು ಸಿಕ್ಕಿದಾಗ. ಸೊ ನಾನು ಹೇಳ್ತಾ ಇದ್ದೆ, ಹಾಯ್ ನಾನ ಎಲ್ಲ ಕಾಯ್ತಾ ಇದ್ದೀವಿ ನಾವು. ಅದಕ್ಕೆ ಹಿ ವಾಸ್ ವೆರಿ ಸರ್ಪ್ರೈಸ್, ಲೈಕ್ ಹೌದಾ, ಇಟ್ಸ್ ಲೈಕ್ ಈ ಥಾಟ್ ನನ್ಗೆ ಗೊತ್ತಿರಲ್ಲ ಅವ್ರು ಯಾರು ಅಂತ ನಂಗೆ ಗೊತ್ತಿರಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು. ಹಿ ವಾಸ್ ಜಸ್ಟ್ ಬೀಯಿಂಗ್ ವೆರಿ ಮಾಡೆಸ್ಟ್. ನಾನು ಹೇಳಿದೆ, ಇಲ್ಲ, ವಿ ನೋ ಯು, ವಿ ಲವ್ ಯು ದೇರ್, ಆ್ಯಂಡ್ ವಿ ಲುಕ್ ಫಾರ್ವರ್ಡ್ ಟು ಯುವರ್ ಮೂವೀಸ್, ನಾವು ಕಾಯ್ತಾ ಇರ್ತೀವಿ. ಸೊ ಹಿ ಈಸ್ ಒನ್ ಆಫ್ ದೋಸ್ ಫೇಸಸ್, ನೀವು ಯಾವುದೇ ಸ್ಟೇಟ್ ಇರಲಿ, ಎಲ್ಲಿದ್ರು ಆದರೂ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಆ ಥರ. ಸೊ
and then ಅವ್ರ ಮೂವಿ ಚಾಯ್ಸಸ್ ಹೇಳಂಗೆ ಇಲ್ಲ, ಒಂದ್ರ ಮೇಲೆ ಒಂದು. ಅವ್ರು ಯಾವಾಗ ಈಗ ಸಿನಿಮಾ ಮಾಡಿದ್ರು ಆವಾಗಲೇ ಕನ್ನಡಿಗರಾಗೋದ್ರು. ಹೌದು ಅದು ವಿ ಹ್ಯಾವ್ ಓನ್ಡ್ ಹಿಮ್ ಆಸ್ ಆರ್ ಸನ್ ಏನೋ ಆ ತರ. ಆಸ್ ಯು ಸೆಡ್, ನೀವು ಹೇಳ್ದಂಗೆ ಅವರ ಚಾಯ್ಸಸ್ ಹಂಗೆ ಹಂಗೆ ಇರುತ್ತೆ, ಇರುತ್ತೆ, ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ನೋಡ್ತಾರೆ. ಹೌದು, ಎವ್ರಿಬಡಿ ಲವ್ಸ್ ಹಿಮ್ ಆ ತರ. ಸೊ ನನಗೂ ಎಲ್ಲಿ ಒಂದು ಆಕ್ಟರ್ ಆಗಿ ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಒಂದಿತ್ತು, ಬಟ್ ಅದು ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾವು ಐ ಕ್ಯಾನಾಟ್ ಫೋರ್ಸ್ ಮೈ ಸೆಲ್ಫ್ ನಂಗೆ ಇವ್ರ ಜೊತೆ ಮೂವಿ ಬೇಕು, ಅವ್ರ ಜೊತೆ ಮೂವಿ ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಲ್ವಾ. ಸೊ ಇದು ಬಂದಿರೋದು ಇಟ್ ವಾಸ್ ಏನೋ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ ಜಸ್ಟ್ ಔಟ್ ಆಫ್ ದ ಬ್ಲೂ ಒಂದು ಬಂದಂಗೆ ಆಗಿತ್ತು ನನಗೆ. ಸೊ ನನಗೆ ತುಂಬ ಸರ್ಪ್ರೈಸ್ ಆಗಿತ್ತು ದಟ್ ಹೌದಾ ಈ ನರೇಶನ್ಗೆ ಬರಬೇಕಾ, ನನ್ನನ್ನು ಮೀಟ್ ಮಾಡಬೇಕಾ ಅಂತ. ಸೊ ತುಂಬಾ ಖುಷಿಯಾಗಿತ್ತು. ಆ್ಯಂಡ್ ನನ್ನ ತಲೆಯಲ್ಲಿ ಆಲ್ರೆಡಿ ನಾನೇ ಅವ್ರ ಮೂವಿಯಲ್ಲಿ ಇದ್ದಾರೆ ಅಂದರೆ ನಾನು ಎಸ್ ಓನ್ಲಿ, ಬಟ್ ಸ್ಟೋರಿ ಕೇಳಬೇಕಲ್ವ ಹೇಗೆ ಏನಿದೆ ಅಂತ. ಸೊ ಅವ್ರು ಬಂದಾಗ ಕೇಳಿದೆ, ಸ್ಟೋರಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಿಟ್ಟು ಆಲ್ರೆಡಿ ನೋಡಿದ್ದೆ. ಸೊ ನಂಗೆ ಡೈರೆಕ್ಟರ್ಗೆ ಗೊತ್ತು ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮೂವಿ ಮಾಡಿದ್ದಾರೆ ಅಂತ. ಸೊ ನನಗೆ ಐ ಆಮ್ ವೆರಿ ಹ್ಯಾಪಿ ದಟ್ ದಿಸ್ ಹ್ಯಾಪನ್. ಇದು ಫಸ್ಟ್ ಮೂವಿ ಆ್ಯಕ್ಚುಲಿ ಅದು ಸೈನ್ ಮಾಡಿರೋದು, ಅದು ಇನ್ನೊಂದು ಮೂವಿ ಫಸ್ಟ್, ಬಟ್ ತೆರೆ ಮೇಲೆ ಇದು ಮೊದಲು ಬರ್ತಾ ಇರೋದು. ಸೊ ನನ್ನ ಡೆಬ್ಯೂ ಇದೆ ಆಯ್ತು. ಹಾ, ಅದು ಸೈನ್ 2019 ಅಲ್ಲಿ ಮಾಡಿರೋದು. ಬಟ್ KGF 2 ಆಲ್ರೆಡಿ ಸ್ಟಾರ್ಟೆಡ್ ಶೂಟಿಂಗ್, ಬಟ್ ಇನ್ ಅ ವೇ ಬಟ್ ದಿಸ್ ಇಸ್ ಮೈ ತೆಲುಗು ಡೆಬ್ಯೂ. ಸೂಪರ್. ನಾನೇ ಸರ್, ಇಲ್ಲಿ 2 ಶೇಡ್ಸ್ ಇದೆ ನಿಮಗೆ, ಅರ್ಜುನ್ ಒಂದು, ಸರ್ಕಾರ್ ಒಂದು. ಅರ್ಜುನ್ ಈಸ್ ಅ ಸಟಲ್ ಪರ್ಸನ್, ಸರ್ಕಾರ್ ಈಸ್ ಅ ವೈಲೆಂಟ್ ಪರ್ಸನ್. ಅದಕ್ಕೊಂದು ಪರ್ಪಸ್ ಇರುತ್ತೆ, ನಮಗೆ ನೋಡಿದಾಗ ಗೊತ್ತಾಗುತ್ತೆ. ಸೊ ಈಗ ನಿಮಗೆ ಪರ್ಸ್ನಲಿ 2 ಕ್ಯಾರೆಕ್ಟರಲ್ಲಿ 2 ಶೇಡಲ್ಲಿ ವಿಚ್ ಒನ್ ಯು ಲೈಕ್ ಮೋಸ್ಟ್? Both are same person only, one person only, but I think Arjun only, actually we said what with people is Arjun, with animals he's Sarkar with everyone. Only with Mrudula he's Arjun actually. Yeah. ನನ್ನ ಪಕ್ಕದಲ್ಲಿರುವಾಗ ಅಷ್ಟೇ ಅರ್ಜುನ್ ಆಗೋದು ಅವ್ರು. Yeah. Even the other dates he goes for, with them also is Sarkar. Okay. Yeah, exactly. You're very grumpy. The girls also is very grumpy and all. Purposely he'll talk like that. So with only with Mrudula, Arjun. Yeah. I have that charm in me. I have that USP that. So most of the film I'm Sarkar only. A little bit of the film I'm Arjun. Very little. Yeah. So I will choose Sarkar only for now. ಸೊ ನೀವು ಕತೆಗಳನ್ನ ಆಯ್ಕೆ ಮಾಡೋ ವಿಧಾನನೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ವೆರೈಟಿ ಆಫ್ ಜನರ್ ಸಿನಿಮಾನ ನೀವು ಮಾಡ್ತಾ ಇರ್ತೀರ. ಸೊ ದಸರಾಗೆ ನಾವು ಹೀಗೆ ಕೂತು ಮಾತಾಡಿದ್ವಿ. ಆಫ್ಟರ್ ದಸರಾ ಯು ಡನ್ ಹೈನಾನ ಆದಮೇಲೆ ಸರಿಪೋದ ಶನಿವಾರ ಮಾಡಿದ್ವಿ. ಈಗ ಇದ್ರಲ್ಲಿ ಮಾಡ್ತಾ ಇದ್ದೀರಾ. ಒಂದಕ್ಕೊಂದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೈನಾನ ಅಂತೂ ನಮ್ಗೆ ತುಂಬ ಇಷ್ಟ ಆಯಿತು. That word is very nice. ಅಜಗಜಾಂತರ. ನನ್ನ ವೈಫು ಲೂಪಲ್ಲಿ ನೋಡ್ತಾ ಇರ್ತಾರೆ ಆ ಸಾಂಗ್ ಒಂದು, ಹೈನಾನ ಸಿನಿಮಾ. ಸೊ ಅಂದರೆ ಹೈನಾನ ಸಿನಿಮಾದಲ್ಲಿ ಒಂದು ಸಿಂಗಲ್ ವೈಲೆನ್ಸ್ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಟೇಬಲ್ನ ಕೋಪದಲ್ಲಿ ಹಿಂಗೆ ಎತ್ತಿ ಬಿಸಾಕೋದೊಂದು ಬಿಟ್ರೆ ದರ್ ಇಸ್ ನೋ ಸಿಂಗಲ್ ಪಂಚ್ ನಥಿಂಗ್. ಸೊ ಸಚ್ ಅ ಬ್ಯೂಟಿಫುಲ್ ಮೂವಿ ಅದು. ಆ ಥರದೊಂದು ಸಿನಿಮಾ ಮಾಡಿರ್ತಕ್ಕಂಥ ನಾನಿ ಅವರು ಈ ಥರದ ಒಂದು ವೈಲೆಂಟ್ ಪಾತ್ರದಲ್ಲೂ ಕಾಣಿಸ್ಕೊಂತಾರೆ ಅನ್ನೋದು. ಸೊ ದಟ್ಸ್ ಹೌ ಪೀಪಲ್ ಲೈಕ್ಸ್ ಯು. ಸೊ ಹೌ ಇಟ್ ಹ್ಯಾಪನ್ಸ್ ಅಂತ. Every time now, for example, I got so much of love for all the rom-coms and comedy also beginning of my career, and then I got so much love for a Jersey kind of film also. True. I need to keep exploring as an actor, and I cannot say, oh, they loved me in this one, let me do these films also. And every time I have tried, now for example, when I tried Dasra, in a very rustic, rural, dusty thing where I'm always drinking, action and all that, they loved me in that also. So I don't want to, so looking at the past, I don't want to decide what they love me for. I look at the future and anticipate what they love me for, and I think that's the only way to go about, and it excites me. Different genres excite me. It makes my work, my days, my shoot, everything exciting. So I pick very differently. So definitely in the third case, Hit is obviously very violent one, extremely violent one, which I haven't tried. Now the next film is Paradise. That will have action, violence, but not like Hit 3. It is not a similar kind of grammar. It's a different world altogether. Okay. That will have a different kind of, the moment any content comes out, you'll understand that's very different from the Hit. So it's very exciting. So I'll see someday, soon I will do one more. Again, I'll come back to the genre like Hainan.